ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರೆ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಬನ್ನಿ ಗೈಸ್, ಇವತ್ತು ತುಂಬಾನೇ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಬಂದಿದ್ದೇನೆ ಮಡನೆ ಹಂಚ್ಕೊಳ್ಳೋಕೆ ಅಂತ ಹೇಳಿ. ಫ್ರೆಂಡ್ಸ್, ಯಾವ ವಿಷಯ ಹಂಚ್ಕೊಳ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ. ಫ್ರೆಂಡ್ಸ್, ಇವತ್ತು ಫೆದರ್ ಡಿಸೈನಿಂಗ್ ಯಾವ ರೀತಿ ಮಾಡೋದು ಫೋಟೋಶಾಪ್ ಒಳಗೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಫೆದರ್ ಡಿಸೈನಿಂಗ್ ಅನ್ನೋದು ತುಂಬಾನೇ ಒಂದು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಟೂಲ್ ಆಗಿರ್ತೈತಿ. ಈ ಒಂದು ಫೆದರ್ ಡಿಸೈನಿಂಗ್ ಅನ್ನೋದು ಒಂದು ಫೋಟೋಶಾಪ್ ಒಳಗೆ ಬಹಳನೇ ಒಂದು ಮಹತ್ವಪೂರ್ಣ ಆಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸ್ತೈತಿ ಈ ಒಂದು ಟೂಲು. ಆ ಒಂದು ಕಾರಣಕ್ಕೋಸ್ಕರ ಬ್ಯಾನರ್ ಡಿಸೈನಿಂಗ್ ಆಯಿತು, ಆಮೇಲೆ ವೆಡ್ಡಿಂಗ್ ಫೋಟೋ ಡಿಸೈನಿಂಗ್ ಆಯಿತು, ಆಲ್ಬಮ್ ಡಿಸೈನಿಂಗ್ ಆಯಿತು, ಈ ಥರ ಹಲವಾರು ರೀತಿಗಳ ಒಂದು ಡಿಸೈನಿಂಗಿಗೋಸ್ಕರ ಈ ಒಂದು ಫೆದರ್ ಡಿಸೈನಿಂಗು ತುಂಬಾ ಒಂದು ಅವಶ್ಯಕವಾಗಿರ್ತೈತೆ. ಆ ಒಂದು ಕಾರಣಕ್ಕೋಸ್ಕರ ಫೆದರ್ ಡಿಸೈನಿಂಗ್ ಯಾವ ರೀತಿ ಮಾಡೋದು, ಯಾವ ರೀತಿ ಒಂದು ಇದನ್ನ ಆ್ಯಡ್ ಮಾಡೋದು ಫೋಟೋಶಾಪ್ ಒಳಗೆ, ಆಮೇಲೆ ಇದನ್ನ ಯಾವ ರೀತಿ ಡಿಸೈನಿಂಗು ವರ್ಕ್ ಮಾಡೋದು, ಆಮೇಲೆ ಫೆದರ್ ಮಾಡೋದು ಹೆಂಗೆ, ಆಮೇಲೆ 1 ಪಾಯಿಂಟ್ ಇಟ್ಕೊಂಡ್ರೆ ಹೆಂಗೆ ಆಗುತ್ತೆ, 2 ಪಾಯಿಂಟ್ ಇಟ್ಕೊಂಡ್ರೆ ಹೆಂಗೆ ಆಗುತ್ತೆ, 5 ಪಾಯಿಂಟ್ ಇಟ್ಕೊಂಡ್ರೆ ಹೆಂಗೆ ಆಗುತ್ತೆ ಅನ್ನೋದನ್ನು ಇವತ್ತು ನಾನು ಬಿಡಿಯಾಗಿ ಇವತ್ತು ತಿಳಿಸ್ತಾ ಇದ್ದೀನಿ ಒಂದು ಫೆದರ್ ಡಿಸೈನಿಂಗ್ ಬಗ್ಗೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಸ್ಯಾಂಡಲ್ವುಡ್ಡನ್ನು ಇತ್ತೀಚೆಗೆ ತಾನೇ ಒಂದು ಮದುವೆ ಆಗಿರ್ತಕ್ಕಂಥ ಸ್ಯಾಂಡಲ್ವುಡ್ ನಟ ನಟಿಯರು ಒಂದು ಫೋಟೋ ಇದರೊಳಗೆ ಎಡಿಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಈಗ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆ ಪೇಜು ಒಂದು ಲೇಯರ್ ಈ ಥರ ಇದೆ. ಇದರೊಳಗೆ ನಾನು ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ನಾನು ಯಾರ್ದು ಎಡಿಟ್ ಮಾಡಬೇಕು ಫೋಟೋ ಅಂತಂತಂದರೆ ಅದಿತಿ ಪ್ರಭುದೇವ್ ಅನ್ನೋದೊಂದು ಹೀರೋಯಿಂದು ಇದರೊಳಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮೊದಲನೇದಾಗಿ ಈ ಫೋಟೋ ಇದೆಲ್ಲ, ಈ ಫೋಟೋ ತಗೊತಾ ಇದ್ದೀನಿ ಇದರೊಳಗೆ. ಫ್ರೆಂಡ್ಸ್, ಇಲ್ಲಿ ಒಂದು ಇದರೊಳಗೆ ಇದನ್ನ ಹಾಕ್ತಾ ಇದ್ದೀನಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದರೊಳಗೆ ಹಾಕಿದ್ದೀನಿ ನೋಡಿ. ಫ್ರೆಂಡ್ಸ್, ಈ ಥರ ಕಂಟ್ರೋಲ್ ಟಿ ಹೊಡೆದಕ್ಕೆ ಸ್ವಲ್ಪ ಜಗ್ಗಿ ಬಿಡ್ತೀನಿ. ಈ ಥರ ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ನೋಡಿ, ಈ ಥರ ಆಗುತ್ತೆ. ಓಕೆ, ಫ್ರೆಂಡ್ಸ್, ನಾನೀಗ ಈ ಫೋಟೋನ ಇದರೊಳಗೆ ಹಾಕ್ತಾ ಇದ್ದೀನಿ. ಈ ಫೋಟೋ ಸ್ವಲ್ಪ ಡಿಮ್ ಆಗಿದೆ, ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡ್ತೀನಿ. ಕಂಟ್ರೋಲ್ ಎಲ್ಲ ಹೊಡೆದಿದ್ದೀನಿ. ಕಂಟ್ರೋಲ್ ಎಲ್ಲ ಹೊಡೆದ ತಕ್ಷಣ ಸ್ವಲ್ಪ ಈ ಕಡೆ ಸ್ವಲ್ಪ ಪರಿಚಯ ಮಾಡ್ತೀನಿ. ಓಕೆ, ಸ್ವಲ್ಪ ಸಾಕಷ್ಟೇ ಇರಲಿ. ಸೊ ಈ ಒಂದು ಫೋಟೋನ ಇದರೊಳಗೆ ಹಾಕ್ತೀನಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಈ ಥರ ಇರಲಿ. ಓಕೆ, ನಾನು ಬ್ರಷ್ ಟೂಲ್ ತಗೊಂಡು ಕಸಿ ಇದನ್ನು ಸ್ವಲ್ಪ ಇದು ಮಾಡಿಕೊಂಡು ಅರೇಂಜ್ ಮಾಡ್ಕೊಂಬಿಡ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಈ ಥರ ಆಗಿದೆ. ಓಕೆ, ಇದನ್ನ ಬಡಿಗೆ ದಂಡಿಗೆ ಇಟ್ಟುಬಿಡೋಣ. ಓಕೆ, ಈ ಒಂದು ಟೂಲ್ ತಗೊಳ್ತಾ ಇದ್ದೀನಿ ಈಗ ನಾನು. ಫ್ರೆಂಡ್ಸ್, ನೋಡ್ತಿರ್ಬೋದು ಒಂಥರ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ. ಯಾವ್ದಾರ ಒಂದು ಫೋಟೋ ಇದರೊಳಗೆ ಆ್ಯಡ್ ಮಾಡಿದರೆ ಒಂಥರ ಸೂಪರಾಗಿ ಕಾಣಿಸುತ್ತೆ. ನೋಡೋಣ ಇದರೊಳಗೆ ಯಾವ ಫೋಟೋ ಒಂದು ಎಡಿಟ್ ಮಾಡೋಣ ಅಂತ. ಓಕೆ, ಈ ಫೋಟೋನ ಇದರೊಳಗೆ ಹಾಕೋಣ. ನೋಡಿ, ಚೆನ್ನಾಗಿದೆ ಫೋಟೋ ಇದು. ಕಂಟ್ರೋಲ್ ಎಲ್ಲ ಹೊಡೆದೀನಿ, ಸ್ವಲ್ಪ ಡಿಮ್ ಆಗಿದೆ, ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡೋಣ. ಓಕೆ, ನಮಗೆ ರೌಂಡ್ ಬೇಕು, ಇಷ್ಟು ಮಾತ್ರ ತಗೊಂಬೋಣ. ಓಕೆ, ನಾನೀಗ ಬ್ರಷ್ ಟೂಲ್ ತಗೊಂಡು ಮತ್ತೆ ಇದನ್ನ ಅಳಿಸ್ಬಿಡ್ತೀನಿ. ಹೊರಗಡೆ ಬಂದಿರೋದೆಲ್ಲ ಹೋಗಿಬಿಡುತ್ತೆ. ಸೊ ನೋಡ್ತಿರ್ಬೋದು.
ನೋಡಿದ್ರಾ? ಓಕೆ, ಇದಕ್ಕೊಂದು ಕ್ಯಾಪ್ಚರ್ ಕೊಟ್ಬಿಡೋಣ ಫ್ರೆಂಡ್ಸ್. ಏನಂತ ಕೊಡೋಣ ಕ್ಯಾಪ್ಚರ್ ಅಂತಂದರೆ, ಫೆದರ್ ಡಿಸೈನಿಂಗ್ ಬೇಕಲ್ಲ ಈಗ. ಓಕೆ, ಈಗ ಒಂದು ಫೋಟೋ ತಗೊತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು, ಇದೊಂದು ಫೋಟೋನ ಕಂಟ್ರೋಲ್ ಎಲ್ಲ ಹೊಡೆದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡಿಬಿಡ್ತೀನಿ. ಓಕೆ, ಫ್ರೆಂಡ್ಸ್ ನೋಡ್ತಿರ್ಬೋದು, ಇದರೊಳಗೆ ಫೋಟೋ ಹಾಕಿದ್ದೀನಿ ಇದ್ರಾಗ. ನೋಡೋಣ. ಓಕೆ, ಫೇದರ್ ಮಾಡೋಣ. ಓಕೆ, ಇಲ್ಲಿ ಫೇದರ್ ಫಿಲ್ಟ್ರಲ್ಲಿ ಹೋಗ್ಬಿಟ್ಟು ಫೇದರ್ ಅಂತ ಇರ್ತಿರ್ತೈತಿ. ಲೇಯರ್, ಸೆಲೆಕ್ಟ್ ಫಿಲ್ಟರ್, ಇಲ್ಲಲ್ಲ. ಬ್ರಷ್ ಟೂಲ್ ತಗೊಂಡ ಇದು ಮಾಡೋಣ. ಕಂಟ್ರೋಲು 9 ಹೊಡಿತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 100 ಇದೆಯಲ್ಲ, ಇದು ಸ್ವಲ್ಪ ಅಪರ್ಚುನಿಟಿನ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡೋಣ. ನೋಡಿ ಅಲ್ಲಿ ಆ ಥರ ಆಗ್ತಾಯಿದೆ. ಓಕೆ, ಎಷ್ಟಿರಲಿ, ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಅಷ್ಟೇ ಇಲ್ಲದ್ದು. ಓಕೆ ಗೈಸ್, ನೋಡ್ತಾ ಇದ್ದೀರಾ, ಒಂದು ಕ್ಯಾಪ್ಚರ್ ಕೊಟ್ಬಿಡೋಣ, ಚೆನ್ನಾಗಿರುತ್ತೆ. ನಾನು ಅಲ್ಲೇ ಒಂದು ಬರೆದಿಟ್ಕೊಂಡಿದ್ದೀನಿ, ಅದನ್ನೇ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದನ್ನ ಕಲರ್ ಸ್ವಲ್ಪ ಚೇಂಜ್ ಮಾಡ್ಕೊಂಬಿಡೋಣ. ಲೇಯರಲ್ಲಿ ಹೋಗ್ಬಿಟ್ಟು ಬ್ಲೆಂಡಿಂಗ್ ಅಸೆನ್ಸಲ್ಲ ಕಲರು, ಯಾವ ಕಲರ್ ಇದೆ, ಓಕೆ ಇರಲಾ, ಸ್ಟ್ರೋಕು, ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನಲ್ಲಿ ಇಟ್ಕೋಬೋದು. ಒಂಥರ ಚೆನ್ನಾಗಿ